ಅವನನ್ನು ಡಿಸ್ಮಿಸ್ ಮಾಡಿದ್ಯಾ, ರೆಸಲ್ಯೂಷನ್ ಮಾಡಿದ್ಯಾ? ರೆಸಲ್ಯೂಷನ್ ಕಾಪಿಯನ್ನು ಡಿಸ್ಮಿಸ್ ಆಗಿದೆ ಅಂತ ಒಂದು ಕಾಪಿ ಅವ್ನು ಕೊಟ್ಬಿಟ್ಟು ಆರ್ಡರ್ ಸೇರಿಸ್ಕೊಂಡಿಲ್ಲ, ಹೇಗೆ ಮಾಡಿಲ್ಲ? ಏನ್ ಕೆಲಸ ಮಾಡ್ತೀಯ ಬಳಿ ಮಗನೇ? ಅದಿತ್ತೀನಿ ಆಫರ್ ಬಂದ ತಕ್ಷಣ ಅವನ ಹತ್ರ ತಗೊಂಡು ಅವನ ಹತ್ರ ಒಂದು ಕಾಪಿ ಕೊಟ್ಬಿಟ್ಟು ತಗೊಳಕಾಗಲ್ಲ ನೀನು. ರೆಸಲ್ಯೂಷನ್ ಆದ್ಮೇಲೆ ಡಿಸ್ಮಿಸ್. ನಿಮ್ಗೆ ಪವರ್ ಇರೋದು. ಅವ್ನು ಯಾರು ಎಂಪ್ಲಾಯ್, ಗ್ರಾಮ ಪಂಚಾಯತ್ ಎಂಪ್ಲಾಯ್ ಅವನು. ಅವ್ನು ಡಿಸ್ಮಿಸ್ ಮಾಡಿದ್ರೆ ಅವ್ನು ರೆಸಲ್ಯೂಷನ್ ಅಲ್ಲಿ ಏನಾಯ್ತು? ರೆಸಲ್ಯೂಷನ್ ಅಲ್ಲಿ ವಜಾ ಮಾಡಿದ್ದೀರಿ. ವಜಾ ಮಾಡಿರೋ ಕಾಪಿನ ಅವ್ನು ಕೊಟ್ಬಿಟ್ಟು ಅಕ್ಲಾಜ್ಮೆಂಟ್ ತಗೊಳಕಾಗಲ್ಲ. ಏನ್ ಮಾಡಿದ್ದೆ ನೀನು? ಯಾರೋ ಸ್ಟಾರ್ಟಿಂಗ್ ಹಿಡಿತಿದ್ದ? ಯಾರು ಕುಮ್ಮಕ್ಕಿದೆ ಇದಕ್ಕೆ? ಅವ್ನು ಬಂದು ಇಲ್ಲಿ ಫಸ್ಟ್ ಆ ಕೆಲಸ ಮಾಡಿ. ಈಗ ಫಸ್ಟ್ ರೆಸಲ್ಯೂಷನ್ ಕಾಪಿ ಅವ್ನು ಕೊಟ್ಬಿಟ್ಟು ಅವ್ನು ಕರ್ಸಿ ಕೊಡ್ತೀಯ, ಅವ್ನ ಮನೆ ಕಳಿಸ್ತೇ ಗೊತ್ತಿಲ್ಲ. ವಿಷ ಆಗಿಲ್ಲ ಅಂತ ಬರ್ತಾನೆ ಅವನು. ಏನು ಬಂದಿಲ್ಲ ಅಂತ ಅವ್ನಿಗೆ ಸರ್ವ್ ಆದ್ಮೇಲೆ ಅವ್ನೇನ್ ಬರ್ತಾನೆ ಬಂದಾಗ ಗೊತ್ತಾಗತ್ತೆ. ಮಾಡಬೇಕು. ಇಷ್ಟಾದ್ಮೇಲೆ ಪಿಡಿಒ ಅವರು ಏನೋ ಅವ್ನು ಹೇಳಕ್ ಹೋಗಿದ್ದಕ್ಕೆ ಆದ್ಮೇಲೆ ರೋಪ್ ಆಗ್ಬಿಟ್ಟು ನಿನ್ ಕೆಲಸ ನೀನ್ ಮಾಡ್ಕೊಳ್ಳ, ಕಾನೂನು ಪ್ರಕಾರ ನಂಗೂ ಗೊತ್ತು. ಆದ್ಮೇಲೆ ರೋಪ್ ಹೋಗ್ತಾನೆ. ಈತ್ ಯಾಕೆ ಆಕ್ಷನ್ ತಗೊಂಡ್ಬಾರ್ದು? ಒಂದು ಕಂಪ್ಲೇಂಟ್ ಯಾಕೆ ಮಾಡ್ಬಾರ್ದು? ಅವ್ನ ಅವ್ನ ಮೇಲೆ ಯಾಕೆ ಈಗ ಎಫ್ಐಆರ್ ಹಾಕ್ಸ್ಬೇಕು. ಎಫ್ಐಆರ್ ಹಾಕ್ಸಿದ್ರೆ ನಾವು ಬಿಡೋದು. ಇಬ್ಬರ ಮೇಲೆ ಸೇರಿ ಎಫ್ಐಆರ್ ಹಾಕ್ಬೇಕು. ಅವ್ನು ಹೆಂಗೆ ದೌರ್ಜನ್ಯವಾಗಿ ಕಾನೂನ ನಿನ್ನ ಮೇಲೆ ಏನಾದ್ರು ಧಮಕಿ ಹಾಕಿದ್ರೆ ಕಂಪ್ಲೇಂಟ್ ಕೊಟ್ಟು ಹಾಕಿದ್ದಾನೆ. ಕಂಪ್ಲೇಂಟ್ ಕೊಡು ಅಷ್ಟೇ. ನೀನ್ ಕಂಟ್ರೋಲ್ ಇಲ್ಲ. ದಯವಿಟ್ಟು ಮೆಂಬರ್ಗೆ ಸಸ್ಪೆಂಡ್ ಮಾಡಿ ಸರ್. ಧಮಕಿ ಹಾಕೋದಲ್ಲ ನೆಂಬರ್ಗೆ. ಪ್ರೊಸೀಜರ್ ಇದೆ. ಈಗ ಮೆಂಬರ್ ಮೇಲೆ ಬೇರೆ ಆಕ್ಷನ್ ತಕ್ಕಬೇಕು, ಸ್ಟಾಫ್ ಮೇಲೆ ಒಬ್ಬರು ಅಧ್ಯಕ್ಷರಿದೆ, ಪಿಡಿಒ ಇದೆ. ಅವ್ರ ಮೇಲೆ ಆಕ್ಷನ್ ತಗೊಳ್ಳಕ್ಕೆ ಅವ್ರು ಆಕ್ಷನ್ ತಗೊಂತಾರೆ. ಇವ್ರು ಇಷ್ಟೊತ್ತು ಶನಿವಾರ ನಾವು ಲೆಟರ್ ಕೊಟ್ಟಿದ್ದೀವಿ, ನೀವು ಅವರು ಈಗ ಅಪ್ರೂವ್ ಮಾಡಬೇಕು. ನಾವು ಅಪ್ರೂವ್ ಅಲ್ಲ, ನಮ್ಮಲ್ಲ ಅವರ್ಸಿಲ್ಲ. ಕಚೇರಿ ತುರ್ತು ಮೀಟಿಂಗ್ ಆದಮೇಲೆ ಅವ್ರು ಬರ್ಕೊಡೋದಂತ ಎಲ್ಲ ಸದಸ್ಯರು ನಾವು ಎಲ್ಲ ಡಿಸೈಡ್ ಮಾಡಿದ್ವಿ. ಶನಿವಾರ ಅವ್ರನ್ನ ನಮ್ಮ ಕಡೆ ಮಿಷಿನು ಇನ್ನೊಂದು ಜವಾಬ್ದಾರಿ ಮಾಡಲಿಕ್ಕೆ ಕರೆಸಿದ್ವಿ ಅಷ್ಟೇ. ಮತ್ತೆ ಬೆಳಗ್ಗೆ ನಾನು ಹೊರಗಡೆಗಳು ಬಂದಿದ್ರು ಆಫೀಸ್ಗೆ. ನಾನು ಹೇಳಿದೆ ಎದ್ದೋಗಪ್ಪ ಇರಬೇಡ ಅಂತ. ಈಗ ಹೇಳಿದ್ರು ಅಲ್ಲಿ ಕೂತಿದ್ರು. ಅದನ್ನ ಆಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಡಿ ಒ ಹೇಳಿದೆ ಅದನ್ನು ಡಿಲೀಟ್ ಮಾಡಿಟ್ಟಿದ್ದೀನಿ. ಇವತ್ತು ಆಯೋಧ್ಯೆ ಒಂದು ಡಿಲೀಟ್ ಮಾಡಿಸಿ ನಮ್ಮ ಸದಸ್ಯರೆಲ್ಲ ಇದ್ದು ಇವರು ಹೇಳಿಕೆ ಅಂತ ಕೂತ್ಕೊಂಡು ಇವ್ರ ಜೊತೆಯಲ್ಲೇ ಇದ್ದು ಸಾಹೇಬರು ಬಂದಾಗ ಇದ್ದು ನಾನು ಮುಗಿಸಿದ್ದೀನಿ.